ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎವ್ರಿಬಡಿ ಈಸ್ ಡೂಯಿಂಗ್ ಗುಡ್. ಎಸ್, ಇವತ್ತು ನಾವು ಆಚೆ ಹೋಗೋಣ ಅನ್ಕೊಂಡಿದೀವಿ. ನಾನು ಪ್ರವೀಣ್ ವಿತ್ ಡಾಗ್ಸ್. ಸೊ ಗ್ಲೋರಿ ಜಾರಾನು ಕರ್ಕೊಂಡು ಆಚೆ ಹೋಗೋಣ ಅನ್ಕೊಂಡಿದೀವಿ. ಹೆಂಗಿ ಸ್ಕೂಲಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ, ಹಂಗಾಗಿ ಅಲ್ಲೇ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ನಾವು ಇದ್ದಂಗಾಗತ್ತೆ, ಅವ್ರಿಗೂ ಸ್ವಲ್ಪ ಆಚೆ ಟೈಮ್ ಸ್ಪೆಂಡ್ ಮಾಡ್ದಂಗ ಆಗತ್ತೆ. ಹಂಗಾಗಿ ನಾವು ಅವ್ರನ್ನ ಯೂಶ್ವಲಿ ಬೇರೆ ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ದಿತ್ತು. ಈ ಸಲನೇ ಈ ಕಾರಲ್ಲಿ ಕರ್ಕೊಂಡು ಹೋಗೋಣ ಅನ್ಕೊಂಡ್ವಿ. ಆ ಕಾರ್ ಸ್ವಲ್ಪ ರಿಪೇರ್ ಆಗ್ಬಿಡಿದೆ. ಸೊ ನೋಡ್ಬೇಕು, ಟಾರ್ಪಲ್ಲೆಲ್ಲ ಹಾಕಿ ಏನೇನೋ ಮಾಡಿ ಇಟ್ಟಿದೀವಿ. ಅಂದ್ರೂ ಜಾರಾ ಬಂದ್ಬಿಡ್ತಾಳೆ ಮುಂದೆ. ಅವಳು ತುಂಬಾ ಹೇರ್ ಜಾಸ್ತಿ, ಕೂದ್ಲಿದೆ ಅವಳಿಗೆ. ಸೊ ನೋಡ್ಬೇಕು. ಗ್ಲೋರಿ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಡ್ತಾಳೆ, ಬಟ್ ಜಾರಾದೇ ಪ್ರಾಬ್ಲಮ್. ನೋಡ್ಬೇಕು. ನಮ್ ಜೊತೆ ಯಶು ಕೂಡ ಬರ್ತಾ ಇದ್ದಾಳೆ. ಸೊ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಇದ್ದು ಅವ್ರ ಜೊತೆ ಆಟ ಆಡ್ಕೊಂಡು, ಹಂಗೆ ನಮ್ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆಯಲ್ಲ ಅಲ್ಲೂ ಇರ್ಬೇಕು. ನಾವು ಇದ್ದು ಬರ್ತೀವಿ. ಅವ್ರನ್ನ ಹಿಂಗಡೆ ಎಲ್ಲಿ ಕೂರ್ಸ್ಕೊಬೇಕಲ್ಲ, ಸೊ ಸೀಟು ಗಲೀಜ್ ಆಗ್ಬಾರ್ದು. ಒಳ್ಳೆಕ್ಕಲ್ಲ ಕೈ ಗುಂಡ ಅಪ್ಪ ಜಾರಾ ಹತ್ತಾಳೆ ಒಳಗಡೆ ಗಬ್ರಾಡ್ತಾ ಇರ್ತಾಳೆ. ಕಟ್ಬೇಕು, ಕಟ್ಬಿಡು. ಒಳಗಡೆ ಹೋಗಿ ಕೂಡ ಕಿರ್ಚ್ತಾ ಇದ್ದಾಳೆ ನೋಡಿ. ಅಲ್ಲಿ ನಾ ಫುಲ್ ಲಾಕ್ ಮಾಡಿಲ್ಲ, ಜಸ್ಟ್ ಹಿಂಗೆ ಮಾಡಿದೀನಿ ಅಷ್ಟೇ. ಆಯ್ತದಾಳೆ ಗ್ಲೋರಿ ಬಂದಿಲ್ಲ ಅಂತ. ಸ್ಟೇ ಅಪ್, ಜಂಪ್ ಜಂಪ್. ಇವಳು ನೋಡಿ ಎಷ್ಟು ಈಸಿಯಾಗಿ ಹತ್ತದ್ಲು. ಇವಳು ನೋಡಿ ಹೆಂಗ್ ಆಡ್ತಾ ಇದ್ದಾಳೆ, ದೇವ್ರೆ. ಸ್ಟೇ ಸಾರಾ. ಇವಳು ಆಚೆ ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾಳೆ. ಕೂತಿದ್ದಾಳೆ ಈಗ. ಅವಳು ನೋಡಿ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ಲು. ಇವಾಗ ಒಳಗಡೆ ಕೂರಿಸಿ ಕಟ್ತಾ ಇದೀವಿ ನಾವು ಸೈಡ್ಗೆ. ಇಲ್ಲಿ ನಮ್ ಕ್ಯೂಟಿಪ್ಪ ಗ್ಲೋರಿ ಕೂತಿದ್ದಾಳೆ. ಲಾಕ್ ಮಾಡ್ಬಿಡು ಬೇಗ. ಸಿಸ್ಟರ್ ಇನ್ ಲಾ ಕೂಡ ಬರ್ತಾ ಇದ್ದಾಳೆ. ಬಾ ಹೋಗೋಣ. ಅಷ್ಟೆಲ್ಲ ಸರ್ಕಸ್ ಮಾಡಿ ಎಲ್ಲಾ ಮಾಡಿ ಹಿಂದೆ ಕೂರ್ಸಿದ್ರೆ 5 ನಿಮಿಷಕ್ಕೆ ಇಲ್ಲಿ ಬಂದ್ ಕೂತಿದ್ದಾಳೆ. ಯಶುಗೂ ಕುತ್ಕೊಳಕ್ ಬಿಟ್ಟಿಲ್ಲ ಅವಳು. ಯಶು ಮೇಲೇನೆ ಕುತ್ಕೊಂಡ್ಬಿಟ್ಟಿದ್ದಾಳೆ. ಕಾರ್ ಫುಲ್ ಮತ್ತೆ ಕೂದ್ಲಾಗೋಯ್ತು ಎಲ್ಲಾ ಕಡೆ. ಅಂಡ್ ಇವಳಿಗೆ ಅರ್ಧ ಗ್ಲೋರಿ ಭಯ, ಗ್ಲೋರಿ ಕಚ್ಬಿಡ್ತಾಳೆ ಅಂತ ಇವಳು ಅರ್ಧ ಮುಂದೆ ಬಂದ್ ಕುತ್ಕೊಂಡ್ಬಿಡ್ತಾಳೆ. ಗ್ಲೋರಿ ಸೈಲೆಂಟ್ ಆಗಿ ಕೂತಿದ್ದಾಳೆ. ಅವಳು ಎಲ್ಲಿ ಕೂರ್ಸಿದ್ವಿ ಅಲ್ಲೇ ಕೂತಿದ್ದಾಳೆ. ಇವಳೆ ಮುಂದೆ ಬಂದ್ಬಿಟ್ಲು. ಇವಾಗ ಸ್ಕೂಲ್ ಹತ್ರ ಹೋಗಿ ನೋಡ್ಬೇಕು ಅಲ್ಲಿ ಹೆಂಗ್ ಆಟ ಆಡ್ತಾರೆ ಅಂತ. ಅಲ್ಲಿ ಬರ್ಬೇಕಾದ್ರೆ ಇವ್ರು ಆಲ್ಮೋಸ್ಟ್ ಟಯರ್ಡ್ ಆಗ್ಬಿಟ್ಟಿರ್ತಾರೆ, ಸೈಲೆಂಟ್ ಆಗಿ ಕೂತ್ಕೊಳ್ತಾರೆ ಅನ್ಕೊಂಡಿದೀವಿ. ಇಲ್ಲಿಂದ ಹೋಗ್ಬೇಕಾದ್ರೆ ತುಂಬಾ ದಿನ ಆದ್ಮೇಲೆ ಹೋಗ್ತಾ ಇದಾರಲ್ಲ, ಹಂಗಾಗಿ ಸ್ವಲ್ಪ ಇವಳು ಜಾಸ್ತಿ ಜೋಶ್ ಅಲ್ಲಿದ್ದಾಳೆ. ಹಂಗಾಗಿ ಪೂರಾನೇ ಮುಂದೆ ಬಂದ್ಬಿಟ್ಲು. ಅಪ್ಪ ಇವಾಗ ಅಟ್ಲೀಸ್ಟ್ ಸೈಲೆಂಟ್ ಆಗಿ ಕೂತಿದ್ದಾಳೆ. ಕುತ್ಕೊಂಡ 15 ನಿಮಿಷ ಅಂತೂ ನಮ್ಗೆ ಟಾರ್ಚರ್ ಕೊಟ್ಬಿಟ್ಲು. ಯಶುನ ನೋಡಿ ಒಂದ್ಸಲ ಅವಳು ಪ್ಯಾಂಟ್ ನೋಡಿ ಇವಳಿಗೋಸ್ಕರ ಏನೇನ್ ಸರ್ಕಸ್ ಮಾಡ್ತಾ ಇದೀವಿ ಗೊತ್ತಾ. ಇಲ್ಲಿ ನೋಡಿ, ಆಚೆ ಆಚೆ ಹೋಗ್ಬಿಡಿದ್ಲು ಸ್ಟಾರ್ಟಿಂಗ್ ಕೂತಾಗ, ಬಟ್ ಇವಾಗ ಒಂದ್ ಸ್ವಲ್ಪ ಕೂತಿದ್ದಾಳೆ. ಅವಳು ನೋಡಿ, ಅವಳಿಗೆ ಕಿಟಕಿ ತೆಗಿಬೇಕು. ಕಿಟಕಿಯಿಂದ ಅಲ್ಲೋಡಿ ಅಲ್ಲೋಡಿ ಏನ್ ಮಾಡ್ತಾ ಇದ್ದಾಳೆ ಅಂತ. ಅಲ್ಲೋಡಿ, ಕತ್ನ ಆಚೆ ಹಾಕ್ಬೇಕು ಅವಳಿಗೆ. ಪಾಪ ಇವಳು ನೋಡಿ ಸೈಲೆಂಟ್ ಆಗಿ ಕೂತಿದ್ಲು ಅಷ್ಟ ತನಕ. ಕ್ಯೂಟಿಪ್ಪ ಇವಳು. ಅವಳು ನೋಡಿ ಅಲ್ಲಿ ಎಷ್ಟು ಹೈಪರ್ ಆಕ್ಟಿವ್ ಆಗಿ ಆಡ್ತಾ ಇದ್ದಾಳೆ. ಅವಳು ನೋಡಿ ಅವಳು ನೋಡಿ ಅವಳು ನೋಡಿ 5 ನಿಮಿಷ ಕೂಡ ಇರೋದಿಲ್ಲ. ಇವಳು 1 ನಿಮಿಷ ಎಷ್ಟು ಪ್ಯಾಂಟ್ ತೋರಿಸ್ತೀನಿ. ನಡಿ ನಡಿ. ಫುಲ್ ಆಕ್ಟಿವ್ ಆಗ್ಬಿಟ್ಟಿದ್ದಾರೆ ಇವ್ರಂತೂ. ನೋಡಿ ಎಷ್ಟು ಖುಷಿಯಾಗಿ ಆಟ ಆಡ್ತಾ ಇದಾರೆ ಗ್ರೌಂಡ್ ಅಲ್ಲಂತೂ. ಇವಳಂತೂ ಫುಲ್ ಎಕ್ಸೈಟೆಡ್ ಆಗಿದ್ದಾಳೆ. ಖುಷಿ ಅವ್ರಿಗೆ ಮನೆಯಲ್ಲಿ ಇದ್ದು ಅವ್ರಿಗೂ ಆಚೆ ಬಂದ್ರೆ ಫುಲ್ ಖುಷಿ ಆಗ್ತಾರೆ. ಇವಳು ನೋಡಿ ಪ್ರವೀಣ್ ಬಿಟ್ಟು ಹೋಗಲ್ಲ ಅವಳು. ಪ್ರವೀಣ್ ಎಲ್ಲಿದ್ದಾನೆ? ಜಾರಾ ಕಮ್, ಜಾರಾ. ಇಷ್ಟು ಅವಳಿಗೆ ಫುಲ್ ಫ್ರೀಡಮ್ ಸಿಗ್ದಂಗ್ ಆಗ್ಬಿಡಿದೆ. ಗ್ಲೋರಿ ಅಲ್ಲೆಲ್ಲೋ ಇದ್ದಾಳೆ, ಅವಳು ಸ್ವಲ್ಪ ಸ್ಲೋ ನಮ್ ಗ್ಲೋರಿ.
ಖುಷಿಯಾಗಿ ಆಟ ಆಡ್ಕೊಂಡಿದ್ದಾರೆ. ಕಾಣಿಸ್ತಾ ಇದೆಯಾ? ಅಲ್ಲಿ ನೋಡಿ, ಅಲ್ಲಿದ್ದಾರೆ. ಇವಳೇ ನಮ್ಮ ಮನೇಲಿ ಎಕ್ಸೈಟೆಡ್ ಆಗಿದ್ದಾಳೆ ಜಾಸ್ತಿ. ಇವಳು ಗುಂಡಮ್ಮ ದಪ್ಪ ಆಗ್ಬಿಟ್ಟಿದ್ದಾಳೆ, ಹಾಗಾಗಿ ಸ್ಲೋ ಆಗಿ ಓಡಾಡ್ತಿರ್ತಾಳೆ. ಯಶು, 1 ನಿಮಿಷ ಬಾಯ್ಲಿ ಬನ್ನಿ. ಇವಳು 1 ನಿಮಿಷ ಇವಳು ಪ್ಯಾಂಟ್ ನ ಝೂಮ್ ಮಾಡಿ ತೋರಿಸ್ತೀನಿ. ಎಷ್ಟು ಕೂದಲು ನೋಡಿ ಅವಳ್ದು, ದೇವ್ರೆ. ನೋಡಿ ಬಿಡು, ಮತ್ತೆ ಆಗತ್ತೆ ಇರು. ಹಿಂಗಿದ್ರೆ ಅವರು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಬಾ ಹೋಗ. ಅಲ್ಲೇ ಕನ್ಸ್ಟ್ರಕ್ಷನ್ ನಡೀತಾ ಇರೋದು ನಮ್ದು. ನೆಟ್ಸ್ ಬರ್ತಾ ಇದೆ. ಹಾ, ಇಲ್ಲಿ ನೆಟ್ಸ್ ಹಾಕ್ತಾ ಇದಾರೆ. ಅಂಡ್ ನಾನು ನಿಮ್ಮೆಲ್ಲರ ಹತ್ರ ಒಂದು ಗುಡ್ ನ್ಯೂಸ್ ಹೇಳ್ತೀನಿ. ತೊಳ್ಕೊಳ್ತಾ ಇದ್ದಾಳೆ ಇವಾಗ ನೀರಲ್ಲಿ. ಇಲ್ಲಿ ನೋಡಿ, ಇಬ್ರಿಗೂ ಪ್ರವೀಣ್ ಕಂಡ್ರೆ ಇಷ್ಟ, ಜೊತೆನಲ್ಲೇ ಇರ್ಬೇಕು. ನೋಡಿ ಎಷ್ಟು ಖುಷಿಯಾಗಿ ಗ್ರೌಂಡ್ ಅಲ್ಲಿ. ಆ ಕಡೆ ಬೇಡ, ಅಲ್ಲಿ ಅವ್ರು ಕೆಲಸ ಮಾಡ್ತಾ ಇದಾರಲ್ಲ, ಇಲ್ಲೇ ಇರ್ಲಿ. ಗುಂಡು ಗ್ಲೋರಿ, ಗುಂಡಮ್ಮ ಗ್ಲೋರಿ, ಗುಂಡಮ್ಮ ಇವಳು ಫುಲ್ ಟೈರ್ಡ್ ಆಗ್ಬಿಡಿದಾಳೆ. ಅಷ್ಟೇ, ಇನ್ನೊಂದು 5 ನಿಮಿಷ ವಾಕ್ ಮಾಡ್ತಾಳೆ. ಇಲ್ಲೆಲ್ಲಾದ್ರೂ ಒಂದ್ ಕಡೆ ಒಂದ್ ಜಾಗ ನೋಡ್ಕೊಂಡು ಕುತ್ಕೊಂಡ್ಬಿಡ್ತಾಳೆ. ರಾಣಿ ಎಷ್ಟು ಫುಲ್ ಟೈರ್ಡ್ ಆಗಿದ್ದಾಳೆ ನೋಡಿ. ಗ್ಲೋರಿ ಝಾರ ಕೂಡ ಸುಸ್ತಾದ್ಲು. ಇವಳು ವಾಕಲ್ಲೇ ಗೊತ್ತಾಗ್ತಿದೆ ಇವಾಗ ಸುಸ್ತಾಗ್ಬಿಡಿದಾಳೆ. ಈಗ ಇಬ್ರು ಯಾವ್ದಾದ್ರು ಒಂದ್ ಜಾಗ ನೋಡಿ ಕುತ್ಕೊಳ್ತಾರೆ. ಸಿಟ್ ಝಾರ, ಸಿಟ್. ಹಾ, ಅಷ್ಟೇ. ಇವ್ರದ್ದು 5-10 ಮಿನಿಟ್ಸ್ ಅಷ್ಟೇ. ಒಂದ್ ಜಾಗ ನೋಡಿ ಕುತ್ಕೊಳ್ತಾರೆ. ಸಿಟ್ ಗುಂಡಮ್ಮ, ಸಿಟ್ ಗುಂಡಮ್ಮ. ಕುತ್ಕೊಂಡ್ಲು. ನಾವ್ ಇನ್ಮೇಲೆ ಡೈಲಿ ಅಟ್ಲೀಸ್ಟ್ ಸಂಡೇಸ್ ಕರ್ಕೊಂಡ್ ಬರೋಣ ಅಂತ ಅನ್ಕೊಂಡಿದ್ದೇವೆ. ನಮ್ ಟೈಮ್ ಸಿಕ್ಕಿದ್ರೆ ಕರ್ಕೊಂಡ್ ಬರ್ಬೇಕು. ಮನೆಯಲ್ಲಿ ಇದ್ದು ಇವ್ರಿಗೂ ಪಾಪ ಬೋರ್ ಆಗತ್ತೆ. ನೋಡಿ, ಬಂದ್ರೆ ಒಂದ್ ಸ್ವಲ್ಪ ಹೊತ್ತು ಖುಷಿಯಿಂದ ಇವಳು ನೋಡಿ ಗ್ರಾಸ್ ತಿಂತಾ ಇದ್ದಾಳೆ. ಝಾರಾ ಅವಳು ತಿಂದ್ರೆ ಇವಳು ತಿನ್ಬೇಕು. ರಾಡ್ ವಿಲ್ಲರ್ ಇವಳು ಗ್ರಾಸ್ ತಿಂತಾ ಇದ್ದಾಳೆ. ನಾನು ಹೇಳ್ದೆ ಅಲ್ಲ ಗುಡ್ ನ್ಯೂಸ್ ಹೇಳ್ತೀನಿ ಅಂತ. ಅಂಡ್ ಆಕ್ಚುಲಿ ನಾವು ಅಕಾಡೆಮಿ ಸ್ಟಾರ್ಟ್ ಮಾಡಿದೀವಿ, ಕ್ರಿಕೆಟ್ ಅಕಾಡೆಮಿ ಸ್ಟಾರ್ಟ್ ಮಾಡಿದೀವಿ ನಾವು. ನಮ್ ಅಕಾಡೆಮಿ ಹೆಸರು ಕ್ಯಾತ್ ಅಕಾಡೆಮಿ ಅಂತ, ಕ್ರಿಕೆಟ್ ಅನಾಲಿಟಿಕ್ಸ್ ಅಂಡ್ ಟ್ರೈನಿಂಗ್ ಹಬ್ ಅಂತ. ಅಂಡ್ ಪ್ರವೀಣ್ ಅವರು ಸ್ಟಾರ್ಟ್ ಮಾಡಿರೋದು ಇದು ಕ್ರಿಕೆಟ್ ಅಕಾಡೆಮಿ. ತುಂಬಾ ದಿನದಿಂದ ಅವರು ಅಕಾಡೆಮಿ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು. ಅಂಡ್ ಫೈನಲಿ ವಿ ಹ್ಯಾವ್ ಸ್ಟಾರ್ಟೆಡ್. ಅಂಡ್ ನಾನಂತೂ ತುಂಬಾ ಖುಷಿ ಆಗಿದ್ದೀನಿ ಅಕಾಡೆಮಿ ಸ್ಟಾರ್ಟ್ ಮಾಡಿ. ನಮ್ಗೆ ಒಳ್ಳೆ ಸ್ಟಾರ್ಟ್ ಕೂಡ ಸಿಕ್ತು. ಆಲ್ರೆಡಿ 21 ಮೆಂಬರ್ಸ್ ಜಾಯ್ನ್ ಆಗಿದ್ದಾರೆ ನಮ್ಮ ಅಕಾಡೆಮಿಗೆ. ಅಂಡ್ ನೀವು ಹಿಂದೆ ನೋಡ್ತಾ ಇದ್ರೆ ಅಲ್ಲೇ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ನೆಟ್ಸ್ ಬಿಲ್ಡ್ ಮಾಡ್ತಾ ಇದೀವಿ. ಸೊ ಫುಲ್ ಖುಷಿ ಆಗಿದ್ದೀವಿ ನಾವಂತೂ. ಆಲ್ಮೋಸ್ಟ್ 1.5 ತಿಂಗಳಾಯ್ತಾ, 1 ಮಂತ್ ಆಯ್ತು. 1 ಮಂತ್ ಇಂದ ನಡೆಸ್ತಾ ಇದೀವಿ. ತುಂಬಾ ಖುಷಿಯಾಗಿದ್ದೀನಿ ನಾನಂತೂ. ಅಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್. ಅಂಡ್ ಈ ಏಜ್ಗೆನೆ ಅಕಾಡೆಮಿ ಸ್ಟಾರ್ಟ್ ಮಾಡೋದು ಅಂದ್ರೆ ಇಟ್ಸ್ ನಾಟ್ ಎಟ್ ಆಲ್ ಈಸಿ. ಅಂಡ್ ಹಿ ಹ್ಯಾಸ್ ಮೇಡ್ ಇಟ್. ಹೌ ಯು ಫೀಲಿಂಗ್ ಗುಡ್. ಆಕ್ಚುಲಿ 2 ನೆಟ್ಸ್ ಆಗ್ತಾ ಇರೋದು ಸ್ಟಾರ್ಟಿಂಗ್ ಅಲ್ಲಿ. ಅದಾದ್ಮೇಲೆ ಇನ್ನೂ ದೊಡ್ಡ ಪ್ಲಾನ್ಸ್ ಇದೆ. ಇಲ್ಲಿ ಮ್ಯಾಚಸ್ ನಡೆಸೋ ಈ ಗ್ರೌಂಡ್ ಅಲ್ಲಿ, ಅಲ್ಲೂ ಒಂದು ಗ್ರೌಂಡ್ ಇದೆ, ಅಲ್ಲೂ ಮ್ಯಾಚಸ್ ನಡೆಸೋದು. ಸೊ 2 ಗ್ರೌಂಡ್ ಇದೆ, ಮ್ಯಾಚಸ್ ಇರುತ್ತೆ ಮಕ್ಕಳಿಗೆ. ನಿಮ್ದು ಇಫ್ ಏನಾದ್ರು ಇಲ್ಲೇ ಸರೌಂಡಿಂಗ್ ಅಲ್ಲಿ DLF ಸರೌಂಡಿಂಗ್ಸ್ ಅಲ್ಲಿ ಏನಾದ್ರು ಅಕಾಡೆಮಿ ಬೇಕಂದ್ರೆ ಇಲ್ಲೂ ಕೂಡ ಜಾಯ್ನ್ ಆಗ್ಬೋದು. ಅಂಡ್ ಇದು ಬೇಗೂರಲ್ಲಿ ಸ್ಟಾರ್ಟ್ ಮಾಡಿರೋದು ನಾವು. ಸೊ ಇಫ್ ಎನಿಬಡಿ ಬೇಗೂರಿಂದ ವಾಚ್ ಮಾಡ್ತಿದ್ರೆ ನೋಡ್ತಿದ್ರೆ, ನಿಮ್ಗೆ ನಿಮ್ ಮಕ್ಳಿಗೆ ಅಕಾಡೆಮಿಗೆ ಸೇರ್ಸ್ಬೇಕಂತಿದ್ರೆ ಕ್ರಿಕೆಟ್ ಕೋಚಿಂಗಿಗೆ, ಸೊ ನಾನು ತೋರಿಸ್ತೀನಿ. ಆಮೇಲೆ ನನ್ನ ನಂಬರ್ ಕೂಡ ಹಾಕಿರ್ತೀನಿ, ನೀವು ಕಾಲ್ ಮಾಡ್ಬೋದು. ಕಾಲ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಅಂಡ್ ಒಳ್ಳೆ ಕೋಚಿಂಗ್ ಇರುತ್ತೆ ನಿಮ್ಮ ಮಕ್ಕಳಿಗೆ. ಸರ್ಟಿಫೈಡ್ ಕೋಚಸ್ ಇರ್ತಾರೆ, ಒಳ್ಳೆ ಸರ್ಟಿಫೈಡ್ ಕೋಚಸ್ ಬರ್ತಾರೆ. ಆಕ್ಚುಲಿ ಇಲ್ಲಿ ಮಕ್ಳಿಗೆ ಬೇಕಾಗಿರೋ ಮ್ಯಾಚಸ್ ಅಷ್ಟು ದೊಡ್ಡ ಗ್ರೌಂಡ್ ಇದೆ. ನಾನಂತೂ ಫುಲ್ ಖುಷಿ ಆಗಿದ್ದೀನಿ. ಆಲ್ಮೋಸ್ಟ್ ನಾವು 1.5 ತಿಂಗಳಿಂದ ಈ ಕನ್ಸ್ಟ್ರಕ್ಷನ್ ವರ್ಕ್ ಅಲ್ಲೇ ಬಿಸಿ ಆಗ್ಬಿಟ್ಟಿದ್ವಿ. ಸೊ ಹಂಗಾಗಿ ಇಬ್ರು ಫುಲ್ ಟ್ಯಾನ್ ಆಗಿ ಹೋಗ್ಬಿಟ್ಟಿದೀವಿ. ನಾವು ಒಳ್ಳೆ ಸ್ಟಾರ್ಟ್ ಮಾಡಿದ್ದು. ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬಂದ್ವಿ. ಅದಾದ್ಮೇಲೆ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಯ್ತು. ಸೊ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಕನ್ಸ್ಟ್ರಕ್ಷನ್ ಎಲ್ಲ ಆದ್ಮೇಲೆ ಒಂದ್ ಚಿಕ್ಕದಾಗ ಒಂದು ಪೂಜೆ ಮಾಡ್ಬಿಟ್ಟು ಇನ್ನ ದೊಡ್ಡದಾಗಿ ಸ್ಟಾರ್ಟ್ ಮಾಡ್ತೀವಿ. ಓ ಮೈ ಗಾಡ್, ಈ ಝಾರಾನ ನೋಡಿ, ಅವಳ ಕಾಲ್ ನೋಡಿ. ಫಸ್ಟ್ ಆಫ್ ಆಲ್ ದೇವ್ರೆ, ಇವಳನ್ನ ಹೆಂಗ್ ಕಾರಲ್ಲಿ ಕೂರ್ಸ್ಕೊಂಡು ಹೋಗೋದು ಇವಾಗ. ಅವಳು ನೋಡಿ ಕಾಲಲ್ಲಿ ಫುಲ್ ಕೊಚ್ಚೆನಲ್ಲಿ ಆಟ ಆಡ್ತಾ ಇದಾರೆ. ಹೆಂಗ್ ಕರ್ಕೊಂಡು ಹೋಗುದು? ಝಾರಾ, ವಾಟ್ ಇಸ್ ದಿಸ್? ಮೇಡಮ್
ಹೆಂಗ್ ಕರ್ಕೊಂಡ್ ಹೋಗ್ತೀರಾ ಇವ್ರಿಬ್ರನ್ನ? ಈಗ ನಿನ್ ಮೇಲೆ ದಾರ ಹತ್ತೋದು. ಅದು ಕರೆಕ್ಟ್. ನನ್ ಮೇಲೆ ಹತ್ತ ಬಂದಿ ಅವಳಿಗೆ ನಾವ್ ಕಾಣಿಸಿಲ್ಲ ಅಂದ್ರೆ ಅವಳಿಗೆ ಏನಂತಾರೆ ಟೆನ್ಷನ್ ಆಗ್ಬಿಟ್ಟಿರ್ತಾಳೆ, ಎಲ್ಲೋದ್ರು ನಮ್ಮ ಮನೆಯವರು ಅಂತ. ಮತ್ತೆ ನನ್ ಪ್ಯಾಂಟ್ ಗಲೀಜಾಗುತ್ತೆ. ಅದು ಬೇರೆ ಬ್ಲಾಕ್ ಬೇರೆ ಹಾಕೊಂಡ್ ಬಂದಿದ್ದೀನಿ, ವೈಟು ಬ್ಲಾಕ್. ಯಪ್ಪ ಇನ್ನೂ ವರ್ಸ್ಟ್ ಆಗಿರುತ್ತೆ, ಗೊತ್ತಿಲ್ಲ ಏನ್ ಮಾಡ್ಬೇಕಂತ. ಈಗ ಇವಳನ್ನ ಕಾಲೆಲ್ಲ ವಾಶ್ ಮಾಡಿಸ್ಕೊಂಡು ಕರ್ಕೊಂಡ್ ಹೋಗ್ಬೇಕು ಇವ್ರಿಬ್ರಿಗೆ. ಗ್ಲೋರಿ ಅಷ್ಟ್ ಗಲೀಜಾಗಿಲ್ಲ, ಜಾರ ಕೊಚ್ಚೆ. ಆ ಕೊಚ್ಚೆಯಲ್ಲಿ ಹೋಗಿ ಡಿಗ್ ಮಾಡಿ ಅಲ್ಲಿ ಇಟ್ಬಿಡ್ಬೇಕು ಅವಳಿಗೆ. ಎದ್ದೋಗ್ಬಿಟ್ಲು. ಇನ್ನೇನಾದ್ರೂ ಮಾಡೋಣ, ಇನ್ನೊಂದ್ ಸ್ವಲ್ಪ ಗಲೀಜ್ ಮಾಡ್ಕೊಂಡ್ ಬರೋಣ ಅಂತ. ಇವ್ರದೇ ಇವತ್ತು ಪೂರ್ತಿ ವ್ಲಾಗ್ ಆಗಿರುತ್ತೆ. ಅವ್ರದೇ ಇರುತ್ತೆ ಇವತ್ತು ಫುಲ್ಲು. ಕರೆಕ್ಟ್ ಮೇಡಮ್, ನೀವ್ ಯಾಕೆ ಬಂದಿದ್ದೀರಾ? ನನಗೆ ಸ್ವಲ್ಪ ರಿಫ್ರೆಶ್ಮೆಂಟ್ ಬೇಕಾಗಿತ್ತು. ತುಂಬಾ ದಿನದ ಹಾಲಿಡೇಸ್ ಇದೆ, 2 ವೀಕ್ಸ್ ಆಗಿದೆ. ಆಚೆ ಎಲ್ಲೂ ಹೋಗಿರ್ಲಿಲ್ಲ, ಮನೆ ಕೆಲ್ಸ ಮನೆ ಅದಿದೆ ಆಗ್ಬಿಟ್ಟು ಪೂಜೆದು ಅದೆಲ್ಲ ಇತ್ತು. ಸೊ ಅದ್ ಫುಲ್ ಇತ್ತು, ರಿಫ್ರೆಶ್ಮೆಂಟ್ ಬೇಕಾಗಿತ್ತು. ಬಂದೆ, ಫುಲ್ ಆರಾಮಾಗಿದೆ. ಪೀಸ್ ಆಕ್ಚುಲಿ ಪೀಸ್ ಆಗಿದೆ ಇಲ್ಲಿ. ಎಷ್ಟು ಗ್ರೀನರಿ ಇದೆ ನೀವು ನೋಡಿ, ಇಲ್ಲಿ ಪೂರಾ ಗ್ರೌಂಡ್ ಅಲ್ಲಿ ಯಾರು ಇಲ್ಲ, ಒಂದ್ ಸೈಲೆಂಟ್ ಆಗಿದೆ ಜಾಗ. ಗ್ರೇಟ್, ಚೆನ್ನಾಗಿದೆ ಇವತ್ತು. ರಿಫ್ರೆಶ್ಮೆಂಟ್ ಗೆ ಇನ್ನೊಂದು ಟ್ರಿಪ್ ಪ್ಲಾನ್ ಮಾಡಿದೀವಿ. ಸೊ ಅವರು ಎಲ್ಲೂ ಹೋಗಲ್ಲ ಅಷ್ಟ ಆಚೆ. ಹಂಗಾಗಿ ರಜಾ ಇದೆಯಲ್ಲ, ಇವ್ರಿಬ್ರು ಕರ್ಕೊಂಡು ಇನ್ನೊಂದನ್ನ ಫ್ಯಾಮಿಲಿ ಟ್ರಿಪ್ ಮಾಡ್ಕೊಂಡು ಬರೋಣ. ಆರಾಮಾಗಿ. ಫ್ಯಾಮಿಲಿ ಟ್ರಿಪ್ ಅಲ್ಲೇ ಇರೋದು ಮೇಡಮ್, ಇವ್ರಿಬ್ರನ್ನ ಮೇಂಟೈನ್ ಮಾಡೋದು. ಆನ್ ದಟ್ ಕರೆಕ್ಟ್, ಅದು ಕರೆಕ್ಟ್, ಆಕ್ಚುಲಿ ಕರೆಕ್ಟ್. ಅದು ಅಷ್ಟು ಲಾಂಗ್ ಇಲ್ಲಾದ್ರೆ ಒಂದ್ 10 ನಿಮಿಷ ಕರ್ಕೊಂಡ್ ಬಂದಿ ಇವ್ರನ್ನ. ಬಟ್ 10 ನಿಮಿಷಕ್ಕೆ ಹಂಗಿಂಗ್ ಮಾಡ್ಬಿಟ್ರಿ. ನೋಡಿದ್ರಲ್ಲ ಅಲ್ಲಿ ಬ್ಲಾಗ್ ಅಲ್ಲಿ ಫುಲ್ ಮುಂದೆ ಬಂದ್ಬಿಟ್ಟು ಕುತ್ಕೊಂಡು ಫಜಿತಿ ಮಾಡಿ ಇಟ್ಟಿದ್ಲು. ಸೈಲೆಂಟ್ ಆಗಿ ಕುತ್ಕೊಂಡ್ರು, ಎಲ್ಲ ಗಲೀಜ್ ಮಾಡ್ಕೊಂಡು. ಇವಾಗ ಏನ್ ಮಾಡ್ಬೇಕು ಗೊತ್ತಿಲ್ಲ. ಒಂದ್ ಸ್ವಲ್ಪ ಹೊತ್ತು ಇದ್ಬಿಟ್ಟು ಮುಗಿಸ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಡೋದೆ. ನಮ್ಮ ವೆಲ್ಡಿಂಗ್ ವರ್ಕ್ ನಡೀತಾ ನಾವ್ ಅಣ್ಣ ಪ್ರಾಕ್ಟೀಸ್ ಮಾಡ್ತಾವನೆ. ವೆಲ್ಡಿಂಗ್ ವರ್ಕ್ ನಡೀತಾ ಇದೆ ಇವಾಗ. ಕ್ರಿಕೆಟ್ ಪಿಚ್ ಎಲ್ಲ ಹಾಕಾಯ್ತು, ಸೊ ಮುಗಿಸ್ಕೊಂಡು ಹೋಗೋದೆ. ಇಲ್ಲಿ ಅಟ್ಮಾಸ್ಫಿಯರ್ ಅಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ, ಇದೆ, ತುಂಬಾ ಪೀಸ್ ತರ ಇದೆ ಇಲ್ಲಿ, ಆರಾಮಾಗಿರ್ಬೋದು ಇಲ್ಲಿ. ಇವ್ರಿಬ್ರಿಗೆ ಇನ್ಮೇಲೆ ಕರ್ಕೊಂಡ್ ಬರೋಣ ಅನ್ಕೊಂಡಿದೀವಿ. ಕರ್ಕೊಂಡ್ ಬಂದ್ರೆ ಈ ತರ ಗಲೀಜ್ ಮಾಡ್ತಾರೆ. ಸೊ ಫಸ್ಟ್ ಆ ಕಾರ್, ಇನ್ನೊಂದ್ ಕಾರ್ನ ರೆಡಿ ಮಾಡ್ಬೇಕು. ಆ ಕಾರೇ ಸರಿ. ಈ ಗಬ್ಬಿನ ನೋಡಿ ಇಲ್ಲಿ. ಅಯ್ಯೋ, ಅವಳು ಗಲೀಜಾಗಿದ್ದಾಳಲ್ಲ, ನಾನು ಸ್ವಲ್ಪ ಗಲೀಜಾಗೋಣ ಅಂತ ಕೊಚ್ಚಿ ಒಳಗಡೆ ಕಾಲ್ ಹಾಕೊಂಡ್ ಕೂತಿದ್ದಾಳೆ. ಎತ್ತಿಟ್ಕೊಂಡ್ಬಿಟ್ಲು ಓಕೆ ಅಂತ. ಫುಲ್ ಟಯರ್ಡ್ ಆಗಿದ್ದಾರೆ. ನಾವು ಕೋನ್ಸ್ ಅಲ್ಲಿ ನೀರ್ ತಗೊಂಡ್ ಬಂದ್ವಿ, ಇಲ್ಲಿ ಬಕೆಟ್ ಇರ್ಲಿಲ್ಲ, ಹಂಗಾಗಿ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದಾಳೆ ಇವಳು. ಅಂತೂ ನೀರ್ ಕುಡಿತಾ ಇದ್ದಾಳೆ ಬಾಯರ್ಕೆಯಿಂದ. ಇವಳು ಕಾಯ್ತಾ ಇದ್ದಾಳೆ ಬೇಕಂತ ಕ್ಯೂಟಿ ಗಲೀಜ್ಗೆ. ಫುಲ್ ಕುಡಿಲಿ ತಾಳು ಒಬ್ಬೊಬ್ರೆ. ಇವಳು ಕುಡಿತಾ ಇದ್ದಾಳೆ. ಇವಳೊಂದು ಏನು ಆಟಾಡಿಲ್ಲ, ಹಂಗೆ ಸುತ್ತಾಡ್ಕೊಂಡಿದ್ಲು. ಪ್ರವೀಣ್ ಫುಡ್ ಆರ್ಡರ್ ಮಾಡಿದ್ರು, ಇಲ್ಲೇ ಕುತ್ಕೊಂಡು ತಿನ್ನೋಣ ಅಂತ. ಸೊ ನಾವು ವೆಜ್ ತಿನ್ಬೇಕು, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿರೋದ್ರಿಂದ ವೆಜ್ ಆರ್ಡರ್ ಮಾಡಿದ್ವಿ. ಫ್ರೈಡ್ ರೈಸ್ ಮತ್ತೆ ಗೋಬಿ ಮಂಚೂರಿ ಮಾಡಿದೀವಿ. ಇವರಿಬ್ರು ಮನೆಯಲ್ಲೇ ತಿನ್ಕೊಂಡು ಬಂದಿದ್ರು. ನಾವು ಆಲ್ಮೋಸ್ಟ್ 12 o'clock ಆಗಿದೆ, ಇನ್ನ ನಾವೇನು ತಿಂದಿರ್ಲಿಲ್ಲ, ಹಂಗಾಗಿ ಇಲ್ಲೇ ಆರ್ಡರ್ ಮಾಡ್ಕೊಂಡ್ವಿ. ಇವಾಗ ಸೈಲೆಂಟಾಗಿ ಕೂತಿದ್ದಾಳೆ. ಬಿಸ್ಕೆಟ್ ಕೊಡ್ತಾ ಇದ್ದೀವಿ ಅವಳಿಗೆ. ಇವಳನ್ನ ಹಚ್ಚಿ ಆಯಿತು. ಈ ಸಲ ಒಂದು ಸ್ವಲ್ಪ ಟೈಟಾಗಿ ಕಟ್ಟಿದ್ದೀವಿ, ಸೊ ದಟ್ ಅವಳು ಮುಂದೆ ಬರದೇ ಇರೋ ಥರ. ಆ್ಯಂಡ್ ಇವಳು ಇವಾಗ ಬಂದ್ಲು. ಟಯರ್ಡ್ ಆಗಿಬಿಟ್ಟಿದ್ದಾರೆ ಇವಾಗ. ಹಚ್ಚಿ ಕೂರಿಸ್ಬೇಕೇನೋ. ಒಂದ್ ಸ್ವಲ್ಪ ಮುಂದೆ ಕಾಲ ಎತ್ತಿ ಇಡು. ಟ್ರೈ ಮಾಡ್ತಾ ಇದ್ದಾಳೆ, ಹತ್ತು ಬಿಟ್ಲು.
ಟಯರ್ಡ್ ಆಗಿದ್ದಾರೆ, ಮೇ ಬಿ ಇವಾಗ ಸೈಲೆಂಟ್ ಆಗಿ ಕೂರ್ಬೋದು. ನೋಡೋಣ. ಫೈನಲಿ ಹೊರಟ್ವಿ ಇವಾಗ. ಹೆಂಗೋ ಸಾಹಸ ಮಾಡಿ ಇಬ್ರು ಕೂರ್ಸಿದ್ವಿ. ಇಬ್ರು ಮುಂದೆ ಬರ್ಬಾರ್ದು ಅಂತ ಈ ತರ ಪ್ಲಾನ್ ಮಾಡಿ ಕಟ್ಟಿದ್ರು. ಇವಾಗ ಬರ್ತಾ ಇಲ್ಲ ಅವಳು. ಆಕ್ಚುಲಿ ಗ್ಲೋರಿ ಸೈಲೆಂಟ್ ಆಗಿ ಕೂತಿದ್ದಾಳೆ. ಈ ಜಾರಾದೆ ಪ್ರಾಬ್ಲಮ್, ಮುಂದೆ ಬರ್ಬೇಕು ನಮ್ ಜೊತೆ ಕೂರ್ಬೇಕಂತ ಅವಳು ಮುಂದೆ ಬರಕ್ ಟ್ರೈ ಮಾಡ್ತಿರ್ತಾಳೆ. ಅಂಡ್ ಇವ್ರಿಬ್ರನ್ನ ಇಟ್ಕೊಂಡು ಲಾಂಗ್ ಟ್ರಿಪ್ ಅಂತೂ ಐ ಡೋಂಟ್ ಥಿಂಕ್ ಇಟ್ ಇಸ್ ಪಾಸಿಬಲ್. ಏನ್ ಅನ್ಸುತ್ತೆ? ಕಷ್ಟ ಲಾಂಗ್ ಟ್ರಿಪ್ ಮಾಡೋದು. ಏನಂದ್ರೆ ಇವರು ಅಡ್ಜಸ್ಟ್ ಆಗಿಲ್ಲ ಯಾವ್ದು ದೊಡ್ಡ ಟ್ರಿಪ್ಸ್ಗೆ. ಸೊ ನೋಡೋಣ, ರೀಥಿಂಕ್ ಮಾಡ್ಲೇಬೇಕು ಅದಕ್ಕೆ. ಹೌದು. ಅಂಡ್ ಅತ್ತೆ ಮಾವ ಕೂಡ ಬರ್ತಾ ಇದಾರೆ ನಮ್ ಜೊತೆ, ಯಶು ಕೂಡ ಇರ್ತಾ ಇದ್ದಾಳೆ. ಅವರು ಆಗೋದಿಲ್ಲ, ಅವರು ಎಂಜಾಯ್ ಮಾಡಕ್ ಬರ್ತಾ ಇರೋದು. ಅವರು ಟೆನ್ಷನ್ ನಲ್ಲೇ ಇರ್ತಾರೆ. ಪ್ರವೀಣ್ ಒಬ್ರೇ ಡ್ರೈವಿಂಗ್ ಮಾಡೋದು ಇವಾಗ. ಸೊ ಹಂಗಾಗಿ ಕಷ್ಟ ಆಗುತ್ತೆ. ಪ್ರವೀಣ್ಗುನು ಟೆನ್ಷನ್ ಆಗ್ಬಿಟ್ರೆ ಇಡೀ ಟ್ರಿಪ್ ಮೆಸ್ ಆಗ್ಬಿಡತ್ತೆ. ಸೊ ಇವ್ರಿಬ್ರನ್ನ ಒಂದ್ 2 ದಿನ ಒಂದ್ ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ ಬರೋಣ ಅನ್ಕೊಂಡಿದೀವಿ. ಅಂಡ್ ನಮ್ ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ಬಿಡಕ್ಕೂ ಇಷ್ಟ ಇಲ್ಲ ಇವ್ರಿಬ್ರನ್ನ. ಅಲ್ಲಿ ಹೆಂಗ್ ಊಟ ಹಾಕ್ತಾರೋ, ಹೆಂಗ್ ನೋಡ್ಕೊಳ್ತಾರೆ ಅಂತಾನು ನಮ್ಗೆ ಟೆನ್ಷನ್. ಸೊ ನೋಡ್ಬೇಕು. ಅಂಡ್ ಅತ್ತೆ ಮಾವನು ತುಂಬಾ ದಿನ ಆಯ್ತು ಟ್ರಿಪ್ ಹೋಗಿ ಅವ್ರುನು. ಸೊ ಅವ್ರಿಗೂ ಕರ್ಕೊಂಡ್ ಹೋಗ್ಬೇಕು, ನಾವೆಲ್ಲ ಆಚೆ ಹೋಗ್ಬೇಕು. ಸೊ ನೋಡ್ಬೇಕು ಹೆಂಗಾಗತ್ತೆ, ಏನ್ ಡಿಸೈಡ್ ಮಾಡ್ತೀವಿ ಅಂತ. ಟ್ರಿಪ್ ಹೋಗೋದಂತೂ ಕನ್ಫರ್ಮ್. ಇವ್ರಿಬ್ರು ಹಿಂಗೆ ಏನ್ ಮಾಡೋದು ಅಂತ. ಚೆನ್ನಾಗಿತ್ತು ಇವತ್ತಿನ ದಿನಾನು. ಸಂಡೇ ಆಚೆ ಹೋದ್ವಿ. ಯಶುನು ಎಷ್ಟ್ ದಿನ ಆಗಿತ್ತು ಆಚೆ ಬಂದು. ಪಾಪ ಅವಳು ಬಂದ್ಬಿಟ್ಟು ಇದ್ಲು. ಇಟ್ ವಾಸ್ ನೈಸ್. ಅಂಡ್ ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೀವೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಅಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.